ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ರಿ ಫ್ರೆಂಡ್ಸ್, ದೊಡ್ಡ ಹಸಿರು ಮೆಣಸಿನಕಾಯಿ ಪಲ್ಯ ಹೆಂಗ್ ಮಾಡೋದಂತ ನೋಡಂ ಬರ್ರಿ ಫ್ರೆಂಡ್ಸ್. ನೋಡ್ರಿ, ಇವು ದೊಡ್ಡ ಹಸಿರು ಮೆಣಸಿನಕಾಯಿ ಅರ್ಧ ಕೆಜಿ ಮೆಣಸಿನಕಾಯಿ ತಗೊಂಡಿನ್ರಿ. ಚಂದ ತೊಳೆದು ಇಟ್ಕೊಂಡ್ಬಿಟ್ಟಿನಿ ನಾನು. ನೋಡ್ರಿ, ನಾನು ಅದು ಹಸಿ ಮೆಣಸಿನಕಾಯಿಗ 3 ಮೀಡಿಯಂ ಸೈಜ್ ಟಮಾಟೆ ಹಣ್ಣು ಕೊಯ್ದು ಇಟ್ಕೊಂಡಿನ್ರಿ. ಒಂದ್ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡೇನ್ರಿ. ನಾನು ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ. ಇವಾಗ ಏನೇನ್ ಹಾಕೋಬೇಕಂತ ನೋಡಂ ಬರ್ರಿ. ಬೆಳ್ಳುಳ್ಳಿ ಟಮಾಟೆ ಹಣ್ಣು ಹಾಕೊಂಡಿನಲ್ಲ, 1 ಚಮಚ ಉಪ್ಪು ಹಾಕೋತೀನಿ ನೋಡ್ರಿ ನಾನು. ಅದಕ್ಕೆ ಮತ್ತೇನಾದಂದ್ರ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಹಾಕೋತೀನಿ. ಒಂದು ಅರ್ಧ ಚಮಚ ಧನಿಯಾ ಮಸಾಲ ನೋಡ್ರಿ. ಇದು ಧನಿಯಾ ಮಸಾಲಕ್ಕೆ ಏನ್ರಿ ಬರೀ ಧನಿಯಾ ಪೌಡರ್ ನೋಡ್ರಿ. ಇದು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ. ಮತ್ತೆ ಇದಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ ನೋಡ್ರಿ, ಈಗ ನಾನು ಒಂದು ಅರ್ಧ ಬಟ್ಲದಷ್ಟು ಶೇಂಗಾ ತಗೊಂಡು ಹುರಿದು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿನ್ರಿ. ನಾನು ಸ್ವಲ್ಪ ತರಿನೇ ನಿಮ್ಗೇನಿದ್ರದ್ದು ವಿಡಿಯೋ ಏನು ತೋರಿಸ್ಲಿಲ್ರಿ. ನಾನು ಸ್ವಲ್ಪ ಚಂದ ಹುರಿದು ಹಂಚಿನಾಗ ಮಿಕ್ಸಿಗೆ ಹಾಕೊಂಡಿನ್ರಿ. ಒಂದು ಅರ್ಧ ಚಮಚ ಜೀರಿಗೆ ಹಾಕೊಂಡ್ಬಿಡ್ತೀನಿ. ಈಗ ನುಣ್ಣಗೆ ಮಿಕ್ಸರ್ಗೆ ಹಾಕೋತೀನ್ರಿ. ಇದು ಹಾಕೊಂಡ್ಮೇಲೆ ಮತ್ತೆ ಇದಕ್ಕೆ ಏನೇನು ಹಾಕದಂತ ಮತ್ತೆ ನೋಡಂಬರ್ರಿ. ಇವಾಗ ಆಯ್ತು ನೋಡ್ರಿ, ನುಣ್ಣಗೆ ರುಬ್ಕೊಂಡ್ಬಿಟ್ಟಿನಿ ನಾನು ಮಿಕ್ಸಿಗ. ಇದಕ್ಕಿನ ಏನೇನು ಮಿಕ್ಸ್ ಮಾಡಮಂತ ನೋಡಂಬರ್ರಿ. ಈಗ ತಕ್ಕೊಂತೀನಿ ಇದೆಲ್ಲ ಒಂದು ಪ್ಲೇಟಿಗೆ. ಆಯ್ತು ನೋಡ್ರಿ, ಪೇಸ್ಟ್ ಹತ್ರ ಚಂದ ನುಣ್ಣಗೆ ರುಬ್ಕೊಂಡಿನಿ. ಇದ್ರಾಗೆ ಇದು ಶೇಂಗಿನ ಪುಡಿ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ನಾನು ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತದ್ರಿ ಇದು ಪಲ್ಯ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ನೀಟಾಗಿ ಇದು ಮಿಕ್ಸ್ ಮಾಡ್ಕೊಂಡಿನ್ರಿ. ಇವಾಗ ಏನಂತಂದ್ರ ಮೆಣಸಿನಕಾಯಿ ಕಟ್ ಮಾಡಿ ಹೆಂಗ್ ತುಂಬಂತ ನೋಡಂಬರ್ರಿ. ಮೆಣಸಿನಕಾಯಿ ಕಟ್ ಮಾಡ್ಕೋತೀನಿ ಈಗ. ನೋಡ್ರಿ, ಇಷ್ಟೇ ಸೀಳ್ಕೊಂಡ್ರೆ ಆಯ್ತು. ಇದ್ರೊಳಗೆ ಅದೆಲ್ಲ ಮಸಾಲ ತುಂಬಾಕ ಚಂದ ಬರ್ತದ ನೋಡ್ರಿ. ಈ ರೀತಿ ನಾನು ಅಷ್ಟು ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್. ಭಾರಿ ಟೇಸ್ಟ್ ಆಗ್ತದ್ರಿ ಇದ್ರ ಪಲ್ಯ. ಜೋಳದ ರೊಟ್ಟಿ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಈ ಪಲ್ಯ ಕೊಟ್ರ ಏನ್ ಕೇಳ್ತೀರಿ ನೀವು, ಬಾಯಿ ಚಪ್ಪರ್ಸ್ಕೊಂಡೆ ತಿನ್ನೋದು ನೋಡ್ರಿ. ನೋಡ್ರಿ, ಈ ಒಂದು ಸಣ್ಣ ಚಮಚದ ಸಾಯದಿಂದ ಹಿಂಗ ತುಂಬ್ಕೋಬೇಕು ನೋಡ್ರಿ ಮೆಣಸಿನಕಾಯಿ ಒಳಗ. ನೋಡ್ರಿ, ಮತ್ತೆ ಚಮಚದ್ಲಿಂದ ತುಂಬಲಪ್ಪ ಅಂತಂದ್ರ ಈ ರೀತಿಗ ಕೈಲಿಂದನೂ ತುಂಬ್ಕೋಬಹುದ್ರಿ. ಕೈಲಿಂದನೂ ಚಂದ ಬರ್ತೈತಿ ನೋಡ್ರಿ ತುಂಬ್ಲಾಕ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಿಂಗೆ ನನಗೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಕಡಾಯಿ ಕೈದದ್ರಿ, ಎಣ್ಣೆ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಒಂದು 4 ಚಮಚ ನಾನು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಬೇಕ್ರಿ. ಎಣ್ಣೆಗೆ ಕುದಿತೈತಲ್ಲ ಮೆಣಸಿನಕಾಯಿ, ಹಂಗಾಗಿ 1 ಚಮಚ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ರೀ ಇದಕ್ಕೆ. ಎಣ್ಣೆ ಕೈದದ್ ನೋಡ್ರಿ. ಸಣ್ಣದಾಗಿ ಒಂದು ಉಳ್ಳಾಗಡ್ಡಿ ಎರ್ಚಿ ಇಟ್ಕೊಂಡ್ಬಿಟ್ಟು ನೋಡ್ರಿ, ಸಣ್ಣ ಕಟ್ ಮಾಡಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ. ಉಳ್ಳಾಗಡ್ಡಿ ಚಂದ ಫ್ರೈ ಆಗ್ಯಾವ್ರಿ ಫ್ರೆಂಡ್ಸ್. ಈ ಟೈಮ್ನಾಗ ನೋಡ್ರಿ ಮೆಣಸಿನಕಾಯಿ ಹಾಕೊಂಡ್ಬಿಡ್ತೀನಿ ನಾನು. ಒಟ್ಟು ಮೆಣಸಿನಕಾಯಿ ಹಾಕಿ ಚಂದ ತಿರುಗ್ತೀನಿ ರೀ. ಇವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡೆ ಬಾಡಿಸ್ಕೋಬೇಕ್ರಿ ಇದಕ್ಕೆ. ನೋಡ್ರಿ, ಸ್ವಲ್ಪ ನೀರು ಹಾಕೋಬೇಕು ಈ ಟೈಮ್ದಾಗ. ಸ್ವಲ್ಪ ಮೆತ್ತಗಾಗ್ಯಾವ್ರಿ ಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ನಾನು. ಅದೇ ಮಿಕ್ಸರ್ ಜಾರ್ನಾಗ ಸ್ವಲ್ಪ ಮಸಾಲ ಇತ್ತಲ್ರಿ, ಹಂಗಾಗಿ ಇದಕ್ಕೇನು ಒಣ ಖಾರದ ಪುಡಿನೇ ಹಾಕ್ಬಾರ್ದು ನೋಡ್ರಿ. ಸ್ವಲ್ಪ ಖಾರನೇ ಇರ್ತಾವೆ ಮೆಣಸಿನಕಾಯಿ, ಹಂಗಾಗಿ ಖಾರ ಪುಡಿ ಹಾಕೋದೇನು ಅವಶ್ಯಕತೆನೇ ಇಲ್ಲ. ಮತ್ತು ಖಾರ ಜಾಸ್ತಿ ತಿಂತೀನಿ ಅಂತ ಅನ್ನೋರಿದ್ರ ಹಾಕೋಬಹುದು. ಇದಕ್ಕೆ ಫೈನಲಿ ಏನು ಹಾಕೋತೀನಪ್ಪ ಅಂತೇಳಿ ಅದನ್ನ ತೋರಿಸ್ತೀನಿ ನಾನು. ನೋಡ್ರಿ ಫ್ರೆಂಡ್ಸ್, ಮೆತ್ತಗಾಗ್ಯವ್ರಿಗೆ ಮೆಣಸಿನಕಾಯಿ ನೋಡ್ರಿ, ನಿಮ್ಗೆ ಕಾಣಕತ್ತಿರ್ಬೇಕು. ಈ ರೀತಿ ಆದಾಗ ಲಾಸ್ಟಿಗೆ ಫೈನಲಿಗೆ ಏನು ಹಾಕ್ಬೇಕಪ್ಪ ಅಂದ್ರ ಮೊಸರು ಹಾಕೋಬೇಕು ನೋಡ್ರಿ. ಈಗ ನಾನು ಇಷ್ಟು ಮೊಸರು ಹಾಕೋಕತ್ತೀನಿ ರೀ. ಮೊಸರು ಹಾಕಿದ್ರೆ ಭಾರಿ ಟೇಸ್ಟ್ ಬರ್ತದ್ರಿ ಇದ್ರದ್ದು.
ಮೊಸರು ಹಾಕಿದ್ರೆ ಸೂಪರ್ ಆಗಿ ಆಗ್ತದ ನೋಡ್ರಿ ಮೆಣಸಿಕಾಯಿ ಪಲ್ಯಕ್ಕ. ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ ನಿಮ್ಮ ಮನ್ಯಾಗ, ಸೂಪರ್ ಆಗಿ ಆಗ್ತದ ನೋಡ್ರಿ ಪಲ್ಯ ಇದು. ಆಯ್ತು ನೋಡ್ರಿ ಫ್ರೆಂಡ್ಸ, ಫೈನಲ್ ನೋಡ್ರಿ ಕುದ್ದಾಯ್ತು ನೋಡ್ರಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು. ಅಥವಾ ಒಂದು ಪ್ಲೇಟಿಗೆ ಬಡಸ್ಕೊಂಡ್ಬಿಡ್ತೀನಿ ನೋಡ್ರಿ. ಮಸ್ತನಾಗೆ ಆಗ್ಯದ ನೋಡ್ರಿ ಪಲ್ಯ. ನೋಡ್ರಿ ಎಷ್ಟು ಚಂದ ಕುದ್ದಾವ ನೋಡ್ರಿ. ಈಗ ಮೆಣಸಿಕಾಯಿ ಕುದ್ದದ್ ಕಾಣಕತ್ತಿರ್ಬೇಕ್ರಿ, ಒಂದ್ರಾಗ ಎರಡು ಆಗ್ಯಾವ ನೋಡ್ರಿ ಮೆಣಸಿಕಾಯಿ ಕುದ್ದು. ನೀವು ಈ ರೀತಿ ಮಾಡ್ಕೊಂಡು ತಿಂದ್ರೆ ಹೆಂಗ್ ಟೇಸ್ಟ್ ಆಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು.